ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ತುಂಬ ದಿನ ಆಯಿತು ನಾನು ಈ ಥರ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಿರೋದು. ಕಷ್ಟ ಆಗುತ್ತೆ. ಸೊ ಒಂದೊಂದು ಸತಿ ಅಯ್ಯೋ ಮಾತಾಡ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನನಗೆ ಟೈಮೇ ಸಿಗ್ತಿರ್ಲಿಲ್ಲ. ಸೊ ಪೂಜೆ ಅದು ಇದು ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ನಾನು ಒಂದು 2 ಡೇಸ್ ಮಲಗಿದ್ದೆ ಹುಷಾರಿಲ್ದೇನೆ. ಸೊ ಹಾಗಾಗಿ ಈಗ ನನಗೆ ಟೈಮ್ ಸಿಕ್ಕಿರೋದ್ರಿಂದ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ 4ನೇ ಶುಕ್ರವಾರದ ವ್ಲಾಗ್ ಆಗಿದ್ದೆ. ಹಾಗೆ ನಾನು ಈ ವ್ಲಾಗ್ನ ಥರ್ಸ್ಡೇಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಾಳೆ ಶುಕ್ರವಾರ ಆಗಿರೋದ್ರಿಂದ ಸೊ ಇವತ್ತೆಲ್ಲ ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದೀನಿ. ಏನೇನು ಪ್ರಿಪ್ರೇಷನ್ನು, ನಾನು ನಮ್ಮ ಕೋಟ್ರಸವರೆಲ್ಲ ಸೇರಿ ಒಂದು ಸೀರೆ ತೊಗೋಬೇಕು ಅಂದರೆ ಎಲ್ಲರೂ ಒಂದೇ ಥರ ಸೀರೆ ತೊಗೋಬೇಕು ಅಂತ ನಾವು ಸ್ಯಾರಿನ ತೊಗೊಬಂದಿದ್ದು. ಸೊ ಆ ಸ್ಯಾರಿನ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸೊ ನಾನು ನಾಳೆ ಯಾವ ಸ್ಯಾರಿನ ವೇರ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆನೂ ಕೂಡ ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ದಿನ ಕರೆಕ್ಟ್ ಟೈಮ್ಗೆ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಏನೇನೋ ಒಂದು ಏನಂತಾರೆ, ಸ್ವಲ್ಪ ಅತ್ತವರೆಲ್ಲ ಬಂದಿದ್ದರು ಸತ್ಯನಾರಾಯಣ ಪೂಜೆಗೆ. ಸೊ ಅವರು ಎಲ್ಲ ಬಂದಿದ್ರಲ್ವ, ಹಾಗಾಗಿ ಅವರೆಲ್ಲ ಹೋದ್ರಲ್ಲ. ನನಗೆ ತುಂಬಾ ಬೇಜಾರಾಯಿತು. ಎಲ್ಲರೂ ಬಂದು ಹಿಂಗೆ ಹೋಗ್ಬಿಟ್ರಲ್ಲ. ಸೊ ಅವ್ರನ್ನ ನೋಡ್ಕೊಳ್ಳೋಕ್ಕಾಗಿಲ್ಲ ಅನ್ನೋದು ಒಂದು ಸ್ವಲ್ಪ ಬೇಜಾರಿತ್ತು. ನೋಡಬೇಕು, ಇನ್ನು ನಾನು ಕರಿತಾನೆ ಇದ್ದೀನಿ ಬನ್ನಿ ಅಂತ ಅಂದ್ಬಿಟ್ಟು ನೋಡಬೇಕು. ಅದು ಒಂದು ಸ್ವಲ್ಪ ಬೇಜಾರಿರುತ್ತೆ. ಸೊ ಮನೆ ಚಿಕ್ಕದಾಗಿರೋದ್ರಿಂದ ಜನ ಜಾಸ್ತಿ ಆದರೆ ಅವ್ರನ್ನ ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಮೇಲ್ಗಡೆ ಒಂದು ರೂಮ್ ತೊಗೊಂಡಿದ್ರೆ, ಮೇಲ್ಗಡೆ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿಸಿ ಅಲ್ಲೇ ಊಟಕ್ಕೆ ಬಡಿಸಿದ್ರಿ. ಹಾಗೆ ಚೌಟ್ರಿಲಿ ಒಂದು ರೂಮ್ ಇತ್ತು, ಕಲ್ಯಾಣ ಮಂಟಪ ಇಲ್ಲೇ ಇದೆ. ಸೊ ಅಲ್ಲಿ ಒಂದು ರೂಮ್ ಇತ್ತು. ಅಲ್ಲಿ ಒಬ್ಬರು ಒಂದಷ್ಟು ಜನ ಅಲ್ಲಿ ಕಳಿಸಿದ್ರಿ. ಸೊ ನನಗೆ ಹಂಗೆಲ್ಲ ಇಷ್ಟ ಆಗೋದಿಲ್ಲ. ನಮ್ಮ ಮನೆಗೆ ಬಂದು ಬೇರೆ ಎಲ್ಲೋ ಮಲಗೋದು ಏನು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನೋಡೋಣ, ಏನೋ ಒಂಥರ ಸ್ವಲ್ಪ ಬೇಜಾರು. ಸೊ ನೋಡ್ಕೊಂಡೋ ಇಲ್ವೋ, ಅವ್ರಿಗೆ ಏನು ಅನ್ನಿಸ್ತೋ ಇಲ್ವೋ ಅಂತ ನಾನು ಎಲ್ರಿಗೂ ಫೋನ್ ಮಾಡಿ ಕೇಳಿದ್ದೀನಿ, ಏನು ಅನ್ನಿಸ್ತು ಏನು ಅಂತ ಅಂದ್ಬಿಟ್ಟು. ಅವರೆಲ್ಲ ಇಲ್ಲ ತುಂಬ ಚೆನ್ನಾಗಿತ್ತು, ದಾವಣಗೆರೆ ಎಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಸೊ ಬೇಜಾರು ಮಾಡ್ಕೊಳ್ತಾ ಇದ್ರೆ ಸಾಕು. ಹಾಗೆ ಇವಾಗ ಸ್ಯಾರಿ ವಿಷಯಕ್ಕೆ ಬಂತು ಅಂದರೆ ಆ ಸ್ಯಾರಿನ ನಾನು ನಿಮಗೆ ಫಸ್ಟ್ ತೋರಿಸ್ತೀನಿ. ಫಸ್ಟ್ ನಾನು ಉಟ್ಕೊಳ್ಳೋ ಸ್ಯಾರಿನ, ನೆಕ್ಸ್ಟು ನಾನು ಏನಂತೀರ ಗಣೇಶ ಹಬ್ಬಕ್ಕೆ ಎಲ್ಲರೂ ಸೇರಿ ತೊಗೊಂಡಿರೋ ಸ್ಯಾರಿನೂ ಕೂಡ ತೋರಿಸ್ತೀನಿ. 4ನೇ ಶುಕ್ರವಾರ ಆಗಿರೋದ್ರಿಂದ ನಾನು ವೇರ್ ಮಾಡ್ತಾರೋ ಸ್ಯಾರಿ ಈ ಒಂದು ಸ್ಯಾರಿ. ಇದಕ್ಕೆ ಜ್ಯುವೆಲ್ರಿ ಎಲ್ಲ ನಾನು ಕೆಳಗಡೆ ಇಟ್ಟು ಇದನ್ನು ಫೋಲ್ಡ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಗಣೇಶ ಹಬ್ಬಕ್ಕೆ ಅಂತ ತೊಗೊಂಡಿರೋ ಸ್ಯಾರಿ ಈ ಪ್ಯಾಟ್ರನ್ನು. ಸೊ ಸತ್ಯನಾರಾಯಣ ಪೂಜೆಗೆ ಉಟ್ಕೊಂಡಿದ್ನಲ್ವ, ಸೊ ಅದೇ ಥರ, ಅದೇ ಗ್ರೀನ್ ಕಲರ್ ಬಾರ್ಡರು, ಪರ್ಪಲ್ ಕಲರು, ವೈಟು ಮಿಕ್ಸ್ ಆಗಿದೆ. ನಾನು ಸತ್ಯನಾರಾಯಣ ಪೂಜೆಗೆ ಉಟ್ಕೊಂಡಿದ್ದು ಈ ಸ್ಯಾರಿ. ಇದು ಪಿಂಕ್ ಕಲರು ಬಾರ್ಡರು, ಹಾಗೆ ಇಲ್ಲಿ ಮಧ್ಯದಲ್ಲಿ ಬ್ಲೂ ಕಲರ್ ಬಂದಿದೆ, ಹಾಗೆ ವೈಟ್ ಕಲರ್ ಬಂದಿದೆ. ಸೊ ಎರಡೂ ಸೇಮೇ, ಡಿಫ್ರೆನ್ಸ್ ಏನಿಲ್ಲ. ತಗೋಬೇಕು ಎಲ್ಲರೂ. ಈ ನಾನು ಸತ್ಯನಾರಾಯಣ ಸ್ಯಾರಿಲಿ ಪೂಜೆಯಲ್ಲಿ ಉಟ್ಕೊಂಡಿದ್ದು ನೋಡಿ ತುಂಬ ಜನ ಆಸೆ ಪಟ್ಟರು ಇದೇ ಥರ ಸೀರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಈ ಸ್ಯಾರಿನ ತೊಗೊಂಡು ಬಂದಿದ್ದೀವಿ. ನೋಡಿ, ಇದ್ರ ಪ್ರೈಸು ಆವಾಗ ಡಬಲ್ ಡಿಸ್ಕೌಂಟು. ಇದನ್ನು ನಾವು ತೊಗೊಬರಕ್ಕೆ ಹೋದಾಗ ಡಬಲ್ ಡಿಸ್ಕೌಂಟ್ ಇನ್ನೂ ಇತ್ತು ಚನ್ನಬಸಪ್ಪ ಅಂಗಡೀಲಿ. 700 ಏನೋ, ಮೇ ಬಿ 750, 725 ಏನೋ ಇತ್ತು ಪ್ರೈಸು. 720 ಅನಿಸುತ್ತೆ. ಸೊ ಅಲ್ಲಿ ತೊಗೊಬಂದಿದ್ದು ಸ್ಯಾರಿ. ಸೊ ನೋಡಬೇಕು, ಎಲ್ಲರೂ ಒಂದೇ ಥರ ಸೀರೆ ತೊಗೊಂಡಿದ್ದೀವಿ. ಇನ್ನು ಒಂದು 16 ಜನ ಒಂದೇ ಥರ ಸೀರೆನ ತೊಗೊಂಡಿದ್ದೀವಿ. ಸೊ ಇದನ್ನೇ ನಾನು ನಾಳೆ ಲಕ್ಷ್ಮೀ ದೇವಿಗೆ ಉಡಿಸ್ತಾ ಇರೋದು. ನಾಳೆ 4ನೇ ಶನಿವಾರ ಆಗಿರೋದ್ರಿಂದ ನೋಡಬೇಕು, ಟೈಮ್ ಸಿಕ್ಕಿದ್ರೆ ಉಡಿಸ್ತೀನಿ, ಇಲ್ಲ ಅಂತಂದರೆ ಸೊ ಹಂಗೆ ಮಡಚಿಟ್ಬಿಡ್ತೀನಿ. ಆದಷ್ಟು ಉಡಿಸ್ಬೇಕು ಅನ್ನೋದೇ ಮೈಂಡಲ್ಲಿದೆ. ನೋಡಬೇಕು. ಮಮ್ಮಿ ಇವತ್ತು ಸಾಯಂಕಾಲ ಬರ್ತಾ ಇದ್ದಾರೆ, ಅವ್ರು ಬಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಥರ್ಸ್ಡೇ ಮಾರ್ನಿಂಗು ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಈ ಒಂದು ರೆಸಿಪಿನ ಮಾಡಿದ್ದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇದಕ್ಕೆ ನಾನು ಸೋರೆಕಾಯಿ ಹಾಗೆ ಕಡಲೆಬೇಳೆನ ಬಳಸ್ಕೊಂಡು ಒಂದು ಗ್ರೇವಿನ ಮಾಡಿದ್ದೀನಿ. ಆ ಗ್ರೇವಿನ ಮಾಡೋದಕ್ಕೆ ಒಂದು ಜಾರ್ಗೆ 4 ಲವಂಗ, ಹಾಗೆ ಒಂದು ಸ್ವಲ್ಪ ಕಲ್ಲು, ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕೋತಾ ಇದ್ದೀನಿ. 2 ಇಂಚ್ ಆಗೋಷ್ಟು ಶುಂಠಿನ ಹಾಕೋತಾ ಇದ್ದೀನಿ. ಒಂದು 3 ರಿಂದ 4 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಈರುಳ್ಳಿನ ಹೆಚ್ಚು ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ, ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ತೊಗೊಂಡಿರೋ ಸೋರೆಕಾಯಿ ಇಷ್ಟಿದೆ ನೋಡಿ. ಇದಿಷ್ಟು ನಾನು ಸಿಪ್ಪೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದಿಟ್ಕೋತಾ ಇದ್ದೀನಿ.
ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಾದ್ಮೇಲೆ ನಾನು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಈಗ ನಾನು ನಿನ್ನೆ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಈ ಕಡಲೆಬೇಳೆನ. ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ ನಾನು ನಿನ್ನೆ ರಾತ್ರಿ ನೆನೆಸಿಟ್ಕೊಂಡಿರೋದ್ರಿಂದ ನೀರೆಲ್ಲ ಬಸ್ತು ಹಾಗೆ ಮತ್ತೆ ಇನ್ನೊಂದು ಸತಿ ತೊಳೆದು ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋಂಥ ಸೋರೆಕಾಯಿನೂ ಕೂಡ ನಾನು ಇದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು 5ರಿಂದ 6 ವಿಷಲ್ನ ಕೂಗಿಸ್ಕೊಂಡ್ರೆ ಎಲ್ಲ ಪೂರ್ತಿಯಾಗಿ ಬೆಂದಿರುತ್ತೆ. ಸೊ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋದಕ್ಕೆ ಸ್ವಲ್ಪ ತರಕಾರಿ ಬೇಕು ಅನ್ನೋರು ಸ್ವಲ್ಪ ಕಡಿಮೆ ಕೂಗಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾನು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕಡಲೆಬೇಳೆ ಎಲ್ಲ ಬೆಂದಿದ್ದಾದಮೇಲೆ ಒಂದು ಕಡೆಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಎಲ್ಲ ಕಾದಿದ್ದಾದಮೇಲೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಹಿಡಿಯಾಗುವಷ್ಟು ಕರಿಬೇವನ್ನ ಹಾಕೋತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಮುಕ್ಕಾಲು ಭಾಗ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಬ್ರೌನಿಶ್ ಬಂದಾದಮೇಲೆ ಈಗ ನಾನು ಟೊಮೊಟೊನ ಹಾಕೋತಾ ಇದ್ದೀನಿ. ಟೊಮೊಟೊನೂ ಕೂಡ ಪೂರ್ತಿ ಸ್ವಲ್ಪ ಮೆತ್ತಗೆ ಹಾಕಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮೊಟೊ ಎಲ್ಲ ಅರ್ಧ ಭಾಗ ಬೆಂದಿದ್ದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪೆಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಪೂರ್ತಿ ಹಸಿ ವಾಸನೆ ಹೋಗೋ ಗಂಟನೂ ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನೇನು ಫ್ರೈ ಮಾಡ್ಕೋತಿದ್ದಾಗೇ ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಈಗ ನಾನು ಬೇಯಿಸಿಟ್ಕೊಂಡಿದ್ದೀನಿ ನೋಡಿ, ಈ ಥರ ಬೆಂದರೆ ಸಾಕು. ಬೇಯಿಸಿಟ್ಕೊಂಡಿರೋಂಥ ಕಡಲೆಬೇಳೆ ಹಾಗೆ ಸೋರೆಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಇವಾಗ ಕಡಲೆಬೇಳೆ ಸೋರೆಕಾಯಿ ಎಲ್ಲ ಬೇಯಿಸಿಟ್ಟಿರ್ತೀವಲ್ಲ ಅದ್ರದ್ದು ಸ್ವಲ್ಪ ನೀರಿರುತ್ತೆ, ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನಿಮ್ಗೇನಾದರೂ ಎಕ್ಸ್ಟ್ರಾ ನೀರು ಬೇಕಾದರೆ, ನಿಮ್ಗೇನಾದರೂ ಸ್ವಲ್ಪ ಇನ್ನೂ ತೆಳ್ಳಗೆ ಬೇಕಾದರೆ ನೀವು ನೀರು ಹಾಕೋಬೋದು. ಇಲ್ಲ ನಿಮ್ಗೆ ಇಷ್ಟೇ ಗ್ರೇವಿ ಸಾಕೊಂಡ್ರೆ ಅಷ್ಟೇ ಹಾಕೋಬೋದು. ಲಾಸ್ಟಲ್ಲಿ ಈ ಪುಡಿನ ಹಾಕಿದ್ರೆ ಇನ್ನೂ ಟೇಸ್ಟಿ ಆಗುತ್ತೆ. ಅದು ಯಾವ ಪುಡಿ ಅಂತಂದರೆ ಗುರೆಳ್ಳು ಪೌಡರು. ಗುರೆಳ್ಳು ಮತ್ತು ಕಡಲೆನ ರುಬ್ಬಿ ನಾನು ಎತ್ತಿಟ್ಕೊತಿದ್ದೆ, ಯಾವಾಗೂ ಯಾವುದೋ ಒಂದು ಪಲ್ಯಕ್ಕೂ ಆಗುತ್ತೆ ಅಂತ. ಲಾಸ್ಟಲ್ಲಿ ಅದನ್ನು ಗುರೆಳ್ಳು ಪೌಡರ್ನ ಹಾಕಿ ಸ್ವಲ್ಪ ಮಟ್ಟಿಗೆ ಮಿಕ್ಸ್ ಮಾಡಿದ್ರೆ ಆಯಿತು. ಬಿಸಿ ಬಿಸಿಯಾಗಿ ಸೋರೆಕಾಯಿ ಕಡಲೆಬೇಳೆ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ, ಪೂರಿಗೆ, ಚಪಾತಿಗೆ, ಮುದ್ದೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ದೋಸೆನ ಮಾಡ್ಕೋತಾ ಇದ್ದೀನಿ. ದೋಸೆನೂ ಒಳ್ಳೆ ರೀತಿ ಕಾಂಬಿನೇಷನ್ನೇ. ಹಾಗೆ ನಾನು ದೋಸೆ ಮೇಲೆ ಹಾಕೋಕ್ಕೆ ಅಂತ ಒಂದು ಸ್ವಲ್ಪ ಚಟ್ನಿನ ಮಾಡಿಟ್ಕೊಂಡಿದ್ದೆ. ದೋಸೆ ಮೇಲೆ ಅದನ್ನೆಲ್ಲ ಹಾಕಿ ಸ್ಪ್ರೆಡ್ ಮಾಡಿ ತಿಂತಾಯಿದ್ರೆ ಅದರ ಟೇಸ್ಟೇ ಬೇರೆ. ಆ ಚಟ್ನಿ ರೆಸಿಪಿ ಏನಾದರೂ ನಿಮ್ಗೆ ಏನಾದರೂ ಬೇಕಿದ್ರೆ ನನಗೆ ಕಮೆಂಟಲ್ಲಿ ಹಾಕಿ, ನಾನು ಖಂಡಿತವಾಗ್ಲೂ ಆ ರೆಸಿಪಿ ಹೇಳ್ಕೊಡ್ತೀನಿ. ಈ ಒಂದು ರೆಸಿಪಿ ಮಕ್ಕಳುಗಳಿಗೆ ಎಕ್ಸ್ಪೆಷಲಿ ತುಂಬಾ ಇಷ್ಟ ಆಗುತ್ತೆ. ಹಾಗೆ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟಪಟ್ಟು ತಿಂದರು ಈ ಒಂದು ರೆಸಿಪಿ. ಅವರು ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಹಾಗೆ ಈ ವ್ಲಾಗು ಶುಕ್ರವಾರ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಗ ರಂಗೋಲಿ ಎಲ್ಲ ಬಿಟ್ಟು ಹೊಸಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ತೋರಣಗಳನ್ನೆಲ್ಲ ಹಾಕಿದ್ದೀನಿ. ಹಾಗೆ ನಾನು ವೇರ್ ಮಾಡ್ತಿರೋ ಸ್ಯಾರಿ ಈ ಪರ್ಪಲ್ ಮತ್ತು ಬ್ಲೂ ಎರಡು ಕಲರ್ ಇರೋ ಅಂಥದ್ದು. ಸತ್ಯನಾರಾಯಣ ಪೂಜೆ 3ನೇ ವರ್ಷಕ್ಕೆ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ. ಅವಾಗ ಒಂದು ಸಕ್ಕತ್ತಾಗಿ ಕಾಣಿಸ್ತಿತ್ತು ನನ್ನ ಸ್ಯಾರಿ. ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಇರಲಿ ಅಂತ ಅಷ್ಟೇ ಇಯರಿಂಗ್ಸ್ಗೂ ಮತ್ತು ಹಾಗೆ ನನ್ನ ಹಾಕೊತಿರೋ ನೆಕ್ಲೆಸ್ಗೂ ಹಾಗೆ ನಾನು ಬ್ಲೂ ಕಲರ್ ಹಾಗೆ ಪರ್ಪಲ್ ಕಲರ್ ವಿತ್ 2 ಮಿಕ್ಸ್ ಆಗಿರೋಂಥ ಬ್ಯಾಂಗಲ್ಸ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಜೋಡಿಸಿಟ್ಬಿಟ್ಟು ಫಸ್ಟು ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಬೇಗ. ಈ ಉತ್ತರ ಕರ್ನಾಟಕದ ಕಡೆ ಎಲ್ಲ ಈ ಆಲ್ಮೋಸ್ಟ್ ಈ ಥರ ಆರತಿ ತಟ್ಟೆಗಳನ್ನೇ ಬಳಸ್ತಾರೆ. ಈ ಆರತಿ ತಟ್ಟೆ ನೀವು ನೋಡ್ತೀವಿ ನಾನು ರೆಡಿ ಮಾಡ್ತಿದ್ದೀನಿ, ಅದೇ ಆರತಿ ತಟ್ಟೆ. ಎಕ್ಸ್ಪೆಷಲಿ ನಾನಿವಾಗ ಆ ಕಡೆ ಬಂದಮೇಲೆ ನಾನು ಅದನ್ನೇ ಬಳಸಬೇಕು. ಸೊ ನಮ್ಮ ಮನೇಲಿ ಏನು ಮಾಡ್ತಾರೋ ಅದೇ ಥರನೇ ಮಾಡಬೇಕು. ನಮ್ಮ ಮಮ್ಮಿ ಮನೆ ಕಡೆ ಎಲ್ಲ ಈ ಥರ ಎಲ್ಲ ಮಾಡಲ್ಲ. ಈಗ ಶುಕ್ರಗೌರಿ ವ್ರತ ಆಗಿರ್ಬೋದು, ಮಂಗಳಗೌರಿ ವ್ರತ ಆಗಿರ್ಬೋದು, ಈ ಥರ ಏನೂ ಮಾಡಲ್ಲ ಶ್ರಾವಣದಲ್ಲಿ. ಹಾಗೆ ಅವರು ನಾನ್ ವೆಜ್ ಏನೂ ಬಿಡೋದಿಲ್ಲ, ಅವ್ರು ಅದನ್ನು ಪಾಲಿಸ್ತಾರೆ. ಅವರು ಕಾರ್ತಿಕ ಮಾಸನ ಪಾಲಿಸ್ತಾರೆ, ನಾವು ಇದನ್ನು ಪಾಲಿಸ್ತೀವಿ. ಇನ್ನೊಂದು ಪೂಜೆ ಮಾಡ್ತಾರೆ, ವೈಭವ ಲಕ್ಷ್ಮಿ ಅಂತ ಮಾಡ್ತಾರೆ. ಆ ಥರ ಪೂಜೆಗಳನ್ನ ಮಾಡ್ತಾರೆ ನಮ್ಮ ಮಮ್ಮಿ ಮನೆ ಸೈಡು. ಮಾಡೋರಿದ್ದರೆ ಶುಕ್ರಗೌರಿ ವ್ರತ ಬಂದುಬಿಟ್ಟು ನಮ್ಮ ಅಕ್ಕ ಮಾಡ್ತಿದ್ರು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ನಾನು ಓರ್ಗಿತ್ತಿ ಅವ್ರು ಮಾಡ್ತಾಯಿದ್ರು. ಹಾಗೆ ಅಲ್ಲೆಲ್ಲ ಜೋಡಿಸಿದ್ದೆಲ್ಲ ಆಯಿತು ಅಂತ ಅಂದ್ಬಿಟ್ಟು ನಾನು ಕೂಡ ಬೇಗ ರೆಡಿ ಆಗೋಣ. ಸೊ ಯಾಕೆ ಅಂತಂದರೆ 11 ಗಂಟೆಗೇನೋ ಅಮಾವಾಸ್ಯೆ ಕೊಡುತ್ತಂತ, ಅದಕ್ಕೋಸ್ಕರ ಬೇಗ ರೆಡಿಯಾಗಿ ನನ್ನ ಫೈನಲ್ ಲುಕ್ ಈ ಥರ ಇತ್ತು. ಹಾಗೆ ನಾವು ಕೂಡ ಲಕ್ಷ್ಮೀ ದೇವರಿಗೆ ಎಲ್ಲ ಸ್ಯಾರಿ ಎಲ್ಲ ಹಾಕಿ ಜ್ಯುವೆಲ್ರೀಸ್ ಎಲ್ಲ ಹಾಕಿದ್ದೆ. ಸೊ ಈ ಸತಿ ನಾನು ಲಕ್ಷ್ಮೀ ಪೂಜೆನ ನಾನು ಹೇಳಿದ್ದೆ ವಾರನೂ ಸ್ವಲ್ಪ ಬೇರೆ ಥರ ಅಲಂಕಾರನ ಮಾಡ್ತೀನಿ ಅಂತ. ಈ ಸತಿ ಮುಖವಾಡಕ್ಕೆ ಕಾಜಲ್ ಎಲ್ಲ ಹಾಕಿದ್ದೆ ಲಕ್ಷ್ಮೀ ದೇವಿಗೆ. ಕಾಜಲು ಹಾಗೆ ಲಿಪ್ಸ್ಟಿಕ್ ಇದೆಲ್ಲ ಹಾಕಿದ್ದೆ. ನಾನು ಪೈಂಟ್ ತರಿಸ್ಕೊಂಡಿದ್ದೆ, ಪೈಂಟಲ್ಲೇ ನಾನು ಇದನ್ನು ಹಾಕಿರೋದು.
ಲಕ್ಷ್ಮಿಗೆ ಸೀರೆ ನಾನು ಒಬ್ಬಳೇ ಉಡ್ಸಿದ್ದು, ಯಾರು ಹೆಲ್ಪು ತೊಗೊಳ್ದೇನೆ. ಯಾವಾಗೂ ಉಡ್ಸಿ ಅಭ್ಯಾಸ ಆಗಿದೆ. ಅಂದರೆ ನಾವು ದೀಪಾವಳಿ ಟೈಮಲ್ಲೆಲ್ಲ ಲಕ್ಷ್ಮಿನ ಕೂರಿಸ್ತೀವಿ. ಆ ಟೈಮಲ್ಲಿ ಉಡ್ಸಿ ಅಭ್ಯಾಸ ಆಗಿಬಿಟ್ಟಿತ್ತು ನನಗೆ. ಹಾಗಾಗಿ ನನಗೇನು ಕಷ್ಟ ಅಂತಲೂ ಅನಿಸಿಲ್ಲ. ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಅಷ್ಟು ನೆನಪು ಆಗಿಲ್ಲ ನನಗೆ ವೀಡಿಯೋ ಮಾಡ್ಕೋಬೇಕು ಅಂತ. ಫಸ್ಟ್ ಏನಿದ್ರು ಪೂಜೆ ಬೇಗ ಮುಗಿಸ್ಬೇಕು ಅನ್ನೋದಿತ್ತು ಅಷ್ಟೇ. ದೀಪಾವಳಿ ಹಬ್ಬದ ಟೈಮಲ್ಲಿ ನಾವು ಲಕ್ಷ್ಮಿ ಕೂರಿಸಿ ಪೂಜೆ ಮಾಡ್ತೀವಿ. ಆವಾಗ ಹೆಂಗಿದ್ರು ಸ್ಯಾರಿ ಉಡಿಸ್ಬೇಕಲ್ವ. ಆವಾಗ ನಮ್ಮ ಮನೆಯವರೆಲ್ಲ ನಮ್ಮ ಜೊತೆ ನಾವೆಲ್ಲ ಸರಿ ಯಾವ ಥರ ಹಬ್ಬ ಮಾಡ್ತೀವಿ ಅಂತಲೂ ಕೂಡ ಪೂರ್ತಿ ವೀಡಿಯೋನ, ಅಂದರೆ ಪೂರ್ತಿ ನಮ್ಮ ಆ ಒಂದು ಸಂಭ್ರಮ ಏನಿರುತ್ತೆ ಅದು ಪೂರ್ತಿದು ವೀಡಿಯೋನ ಕ್ಯಾಪ್ಚರ್ ಮಾಡಿ ನಾನು ಅದನ್ನು ಮಿಸ್ ಮಾಡದೆ ಹಾಕ್ತೀನಿ. ಹಾಗೆ ನಾನು ಪೂಜೆ ಎಲ್ಲ ಮಾಡಿ ದೇವ್ರ ಮುಂದೆ ಒಂದು 5 ನಿಮಿಷ ಕುತ್ಕೊಂಡಿಲ್ಲ ಅಂದರೆ ನನಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ. ಹಾಗೆ ನಾನು ನೋಡ್ತಾ ಇದ್ದೆ ದೇವರು ಅಲಂಕಾರ ಹೇಗಾಗಿತ್ತು ಅಂತ ಅಂದ್ಬಿಟ್ಟು. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿತ್ತು. ಈ ಅಲಂಕಾರನ ಅರ್ಜೆಂಟಲ್ಲಿ ಮಾಡಿದ್ರೂ ಮನಸ್ಫೂರ್ತಿಯಾಗಿ ಮಾಡಿದ್ದೀನಿ. ಹಾಗೆ ನಾನು ತಾಳ್ಮೆಯಿಂದನೂ ಮಾಡಿದ್ದೀನಿ. ಅಡುಗೆ ಕಡೆ ಅಂತೂ ನಾನು ಹೋಗಿಲ್ಲ. ಮಮ್ಮಿನೇ ಎಲ್ಲ ಅಡುಗೆ ಮಾಡಿದ್ರು. ಒಬ್ಬಟ್ಟು, ಕೋಸಂಬರಿ, ಹಾಗೆ ಅನ್ನ, ಒಬ್ಬಟ್ಟು, ಸಾಂಬಾರು ಪ್ರತಿಯೊಂದು ಅವರೇ ಮಾಡಿದ್ದು. ನನ್ನೇನು ಕರೆದಿಲ್ಲ ಪಾಪ. ಅವರು ಅಡುಗೆ ಎಲ್ಲ ಅವ್ರು ಮಾಡಿದ್ರು. ಹಾಗಾಗಿ ಪೂಜೆ ಅಂತೂ ಶಾಂತವಾಗಿ ನಿಧಾನವಾಗಿ ಪ್ರತಿಯೊಂದು ಚೆನ್ನಾಗಾಯಿತು. ಅಷ್ಟೊತ್ತಿಗೆ 11 ಗಂಟೆಗೆ ಎಲ್ಲರೂ ಬಂದರು. ಕವಿತಕ್ಕ ಅವರು, ಆಮೇಲೆ ಗಾಯತ್ರಕ್ಕ ಮತ್ತು ಕಾವ್ಯ ಅವರೆಲ್ಲ ಬಂದು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಊಟ ಮಾಡಿ ಅವರು ಕೂಡ ಸಮಾಧಾನದಿಂದ ಹೋದರು. ಮತ್ತು ಮಧ್ಯದಲ್ಲಿ ಊಟ ಮಾಡ್ತಿದ್ದ ಮಧ್ಯದಲ್ಲೇ ಮಾಮ ಬಂದರು. ಅವರು ಕೂಡ ಹೊರಟ್ಬಿಟ್ರು. ಸೊ ಇದು ಸಂಜೆ ವ್ಲಾಗು. ಎಲ್ಲರಿಗೂ ಉಡಿ ಕೊಟ್ಟಿದ್ದೆಲ್ಲ ಆಯಿತು. ಲಾಸ್ಟಲ್ಲಿ ಮನೆ ಮಗಳಿಗೆ ಅಂತ ಅಂದ್ಬಿಟ್ಟು ಉಡಿ ಕೊಡಬೇಕು. ಅದಕ್ಕೋಸ್ಕರ ಲಹರಿನ ಕೂರಿಸಿ ಅವಳಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಂಕಣ ಎಲ್ಲ ಕಟ್ಟಿ ಅವಳಿಗೂ ಕೂಡ ಲಹರಿಗೂ ಕೂಡ ಉಡಿನ ತುಂಬಿಸ್ದೆ. ಇವತ್ತಿನ ವ್ಲಾಗು ಈ ರೀತಿ ಇತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಗಳ ಜೊತೆ ನಿಮ್ಮ ಜೊತೆ ಬರ್ತಾ ಇರ್ತೀನಿ. ಹಾಗೆ ನಾನು ಹೊಸ ಕಂಟೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಇನ್ ಕೇಸ್ ಏನಾದರೂ ನನ್ನಿಂದ ನೀವು ಯಾವುದಾದ್ರು ಒಂದು ವೀಡಿಯೋ ನೋಡೋದಕ್ಕೆ ಬಯಸ್ತಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.